ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಮನೆ ಬಿಟ್ಟು ಹೊರಟಿದ್ದಾಳೆ. ಹಾಗಾದ್ರೆ ಹುಡುಕಿ ಹೊರಟು ಬಿಡ್ತಾನ ವೈಷ್ಣವ್ ಲಕ್ಷ್ಮಿಯನ್ನ. ಏನಾಯ್ತು, ಏನ್ ಕತೆ? ಜೊತೆಗೆ ಮನೆ ಬಿಟ್ಟು ಹೋಗೋದಕ್ಕೆ ಬಿಡ್ತಾಳ ಕೀರ್ತಿ, ಜೊತೆಗೆ ವಿಧಿ ಮತ್ತೆ ವ್ಯಕ್ಯಾತ್ನ ಕಾಪಾಡ್ತಾಳ ಲಕ್ಷ್ಮಿ. ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಲಕ್ಷ್ಮಿ ಎಂದು ಕೂಡ ಯಾರಿಗೂ ಕೆಡಕನ್ನ ಬಯಸ್ತವಳಲ್ಲ. ಆದರೆ ಇವತ್ತು ಲಕ್ಷ್ಮಿಯ ಬಗ್ಗೆ 4 ಜನ 4 ರೀತಿ ಮಾತನಾಡ್ತಿದ್ದಾರೆ. ಇಲ್ಲಿ ಕಾರುಣ್ಯ ಅವ್ರ ಮನೆಗೆ ಅಕ್ಕಪಕ್ಕದವರು ಬರ್ತಾರೆ. ಅಕ್ಕಪಕ್ಕದವ್ರು ಬಂದು ನಮಗೆ ತುಂಬ ತೊಂದರೆ ಆಗ್ತದೆ, ನಮ್ಮ ಏರಿಯಾ ಬಗ್ಗೆ ಅಕ್ಕಪಕ್ಕದವರೆಲ್ಲ ಮಾತಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಲಕ್ಷ್ಮಿಯನ್ನ ನೀವು ಉಳಿಸ್ಕೊಂಡಿರೋದು. ದಯವಿಟ್ಟು ಲಕ್ಷ್ಮಿಯನ್ನ ಅವ್ರ ಮನೆಗೆ ಕಳಿಸ್ಕೊಟ್ಬಿಡಿ, ಇಲ್ಲ ಅಂದರೆ ನಮಗೆ ಖಂಡಿತ ತೊಂದರೆ ಆಗತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಜೊತೆಗೆ ದಿನ ಒಂದಲ್ಲ ಒಂದು ಗಲಾಟೆ ಆಗ್ತದ. ನಿಜವಾಗ್ಲೂ ಇದು ಒಂದು ಅಫಿಷಿಯಲ್ ಏರಿಯಾ, ಈ ರೀತಿ ಆಗೋದು ಎಷ್ಟು ಸರಿ? ನಿಜವಾಗ್ಲೂ ಅದು ನಮಗೆ ತುಂಬಾ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾರುಣ್ಯವರು ನನ್ನ ಮನೆ ನನ್ನ ಇಷ್ಟ, ಲಕ್ಷ್ಮಿ ಇಲ್ಲೇ ಇರ್ತಾಳೆ, ಅವಳು ಎಲ್ಲೂ ಕೂಡ ಹೋಗೋದಿಲ್ಲ ಅಂದಾಗ ಏನು ಈ ರೀತಿ ಮಾತಾಡ್ತಿದ್ರ? ಅವಳಿಂದಾಗಿ ನಿಮ್ಮ ಮಗಳು ಬದುಕೆ ಹಾಳಾಗೋಗಿದೆ, ಆದರೂ ಕೂಡ ನೀವು ಅವಳ ಪರ ಮಾತಾಡ್ತಿದ್ರಲ್ಲ ಅಂತ ಅಕ್ಕಪಕ್ಕದವರು ಹೇಳ್ತಿದ್ರೆ ಲಕ್ಷ್ಮಿ ಇದನ್ನೆಲ್ಲಾನು ಕೂಡ ಕೇಳಿಸ್ಕೊತಿದ್ದಾಳೆ. ಈ ಕಡೆ ಕಾರುಣ್ಯವರು ಅದೆಲ್ಲ ಮುಗ್ದೋದ್ ಕತೆ, ನಮ್ಮನೆ ವಿಷಯ ನಮಗೆ, ನಿಮ್ಗೆ ಯಾಕೆ ಅದು ಬೇಕು? ನಿಜವಾಗ್ಲೂ ಕೂಡ ಯಾರೇ ಇದ್ದಿದ್ರು ಆ ಜಾಗದಲ್ಲಿ ಅದನ್ನೇ ಮಾಡ್ತಿದ್ರು. ಹೌದು, ಅವಳಿಂದ ನನ್ನ ಮಗಳು ಬದುಕು ಹಾಳಾಗಿತ್ತಿರ್ಬಹುದು, ಆದರೆ ಆ ನಂತರ ಪ್ರತಿಯೊಂದು ಹೆಣ್ಣು ಗಂಡನ ಉಳಿಸ್ಕೊಳ್ಳೋದು ಅವಳು ಧರ್ಮ ಕರ್ಮ ಆಗಿರತ್ತೆ. ಹಾಗಾಗಿ ಅವಳು ತನ್ನ ಕರ್ತವ್ಯ ಮಾಡಿದ್ಲು ಅಷ್ಟೇ, ಅದ್ರಲ್ಲಿ ತಪ್ಪೇನಿದೆ? ನನ್ನ ಮಗಳು ಅವಳು ಈಗ ತುಂಬ ಚೆನ್ನಾಗಿದ್ದಾರೆ, ಸುಮ್ಮನೆ ಇಲ್ದಿರೋದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಮಾತನಾಡಬೇಡಿ ಅಂತ ಹೇಳ್ತಾರೆ ಇಲ್ಲಿ ಕಾರುಣ್ಯ. ಹೌದು, ನಿಮ್ಮ ಮಗಳಿಗೇನೋ ಈಗ ಭ್ರಮೆ ಆಗಿದೆ, ಹಳೇದು ಯಾವುದು ಕೂಡ ನೆನಪಿಲ್ಲ, ಹಾಗಾಗಿ ಲಕ್ಷ್ಮಿ ಅಂತ ಹೇಳಿ ಅವಳನ್ನ ಹಚ್ಕೊಂಡಿರ್ಬೋದು. ಆಕೆಯನ್ನ ಏನು ಮಾಡಿದ್ದಾರೆ ಅನ್ನೋದನ್ನ ಮರೆತು ಅವಳ ಜೊತೆ ಚೆನ್ನಾಗಿರ್ಬೋದು, ಆದರೆ ಪ್ರಜ್ಞೆ ಬಂದ ನಂತರ ಅವ್ಳಿಗೆಲ್ಲ ನೆನಪಾದ ನಂತರ ಎಲ್ಲ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳಿದಾಗ ಈ ಕಡೆ ಕಾರುಣ್ಯವರು ಆ ರೀತಿ ಆದರೆ ಅದನ್ನು ನಾವು ಬಗೆಹರಿಸ್ಕೋತೀವಿ, ನಮ್ಮನೆ ಸಮಸ್ಯೆ ಅದು ನಮ್ಮ ಪರ್ಸ್ನಲ್ ಮ್ಯಾಟರ್, ನಮ್ಮ ಜೀವನದ ಬಗ್ಗೆ ನಾವೇ ಬಗೆಹರಿಸ್ಕೋತೀವಿ ಮನೆಯವರು, ನಿಮಗೆ ಅದರ ಬಗ್ಗೆ ಚಿಂತೆ ಬೇಕಾಗಿಲ್ಲ. ಹೌದು, ನಮ್ಮನೆಗೆ ಬಂದು ಈ ರೀತಿ ಮಾತಾಡಿದ್ರಲ್ಲ, ಕಾವೇರಿ ಹತ್ರ ಹೋಗಿ ಮಾತಾಡೋಕ್ಕೆ ತಾಕತ್ತಿದ್ಯಾ? ಕಾವೇರಿ ಮನೇಲಿ ನಡೆಯೋದಕ್ಕೆ ನಿಮಗೆ ಪ್ರಶ್ನೆ ಮಾಡೋ ಧೈರ್ಯ ಇದೆಯಾ? ಯಾಕಂದರೆ ಊರಿಗೆ ಮುಕ್ಬಿಡ್ತಾರಲ್ವ, ತಾಕತ್ತಿಲ್ಲ ನಿಮಗೆ, ನನ್ನ ಹತ್ರ ಬಂದು ಮಾತಾಡೋಕ್ಕೆ ಬರ್ತೀರಾ? ಮೊದಲು ಎಲ್ಲಿಂದ ಹೊರಡ್ತಾ ಇರ್ಬೋದು ಅಂತ ಹೇಳಿ ಕಾರುಣ್ಯವರು ಅವ್ರಿಗೆ ಮಹಾಮಂಗಳಾರತಿ ಮಾಡಿನೋ ಕಳಿಸ್ತಾರೆ. ಆದರೆ ಲಕ್ಷ್ಮಿ ಮನಸ್ಸಲ್ಲಿ ಇದು ಗಾಢವಾಗಿ ಕೂತ್ಬಿಡುತ್ತೆ. ಹೌದಲ್ವಾ, ನನ್ನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗ್ತಿರೋದು? ಬೇಡ, ನನ್ನಿಂದಾಗಿ ಕೀರ್ತಿ ಅವ್ರಿಗೆ, ಈ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಅಂತ ಹೇಳಿ ಲಕ್ಷ್ಮಿ ಮನೆ ಬಿಟ್ಟು ಹೋಗೋ ತೀರ್ಮಾನಕ್ಕೆ ಬರ್ತಾರೆ. ಜೊತೆಗೆ ಅತ್ತ ಕಡೆ ವೈಷ್ಣವ್ ತನ್ನ ಲಕ್ಷ್ಮಿ ಮಾಡಿರೋ ಪಾಯಸನ ಕತ್ಲಲ್ಲಿ ಕುಡಿದ್ಬಿಟ್ಟು ಗೊತ್ತಾಗದೇ ಇರೋ ಹಾಗೆ ಕಳ್ಳನ ಥರ ಇದ್ಬಿಟ್ಟಿದ್ದಾರೆ. ಆದರೆ ಬೆಳಗ್ಗೆ ಆಗ್ತಿದ್ದಾಗೆ ಆ ಪಾಯಸ ವಿಷಯ ಮತ್ತೆ ರಿಯೋಪನ್ ಆಗ್ತದೆ. ಇತ್ತ ಕಡೆ ಸುಬ್ಬಿ ಅವರು ಅಡುಗೆ ಮನೇಲಿ ಇದ್ದಾಗ ಇಲ್ಲಿ ನೋಡಿ ಏನಾಗಿದೆ, ಸುಬ್ಬಿ ಹೇಗೆ ಬಿತ್ಕೊಂಡಿದ್ದಾಳೆ ಹಾಗೆ ಹೀಗೆ ಅಂತ ಗಂಗಕ್ಕ ಸೀನ್ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ಸುಬ್ಬಿಗೆ ಎಚ್ಚರ ಆಗುತ್ತೆ, ಜೊತೆಗೆ ಪಾಯಸನೂ ಖಾಲಿ ಆಗಿದೆ, ಪಾಯಸನೆಲ್ಲ ಕೊಟ್ಬಿಡಿ ಅಂತ ಹೇಳಿದ್ರೆ ಹೇಗೆ ಕುಡಿದ್ಬಿಟ್ರದಾಳು ನೋಡಿ ಅಂತ ಗಂಗಕ್ಕ ಹೇಳ್ತಿದ್ರೆ ಕಾವೇರಿಯವರು ರೆಬಲ್ ಆಗ್ತಿದ್ದಾರೆ. ಏನೇ ಸುಬ್ಬಿ, ಪಾಯಸನೆಲ್ಲ ನೀನು ಕೊಡ್ತಿದ್ಯಾ ಅಂದಾಗ ಅಯ್ಯೋ ಇಲ್ಲ ಮೊರೆ, ಖಂಡಿತ ನಾನು ಯಾಕೆ ಕುಡಿಲಿ, ಖಂಡಿತ ನಾನು ಕುಡ್ದಿಲ್ಲ, ದಯವಿಟ್ಟು ನನ್ನ ಮಾತನ್ನ ನಂಬಿ ಅಂತಿದ್ರೆ ಇವಳ ಮಾತನ್ನ ಯಾವುದೇ ಕಾರಣಕ್ಕೂ ನಂಬೇಡಿ, ಯಾಕಂದರೆ ಪಾಯಸ ಹೇಗೆ ಖಾಲಿ ಆಗುತ್ತೆ, ಇವಳೇ ಅಡುಗೆ ಮನೆಗೆ ಬಂದು ಇದನ್ನೆಲ್ಲ ಮಾಡಿರೋದು ಅಂತ ಗಂಗಕ್ಕ ಹೇಳ್ತಿದ್ರೆ ಈ ಕಡೆ ಏನು ಗಂಗಕ್ಕ ನಿಂದು, ನಾನು ಏನು ಮಾಡಿದ್ದೀನಿ ಅಂತ ಈ ರೀತಿ ನನ್ನ ಮೇಲೆ ಜಿತ್ ಸಾಧಿಸ್ತಿದ್ಯಾ ನೀನು? ನಾನು ನಿಜವಾಗ್ಲೂ ಕುಡ್ದಿಲ್ಲ ಮೋರೆ, ನಾನು ಯಾಕೆ ಕುಡಿಲಿ? ನಿಜವಾಗ್ಲೂ ಆಣೆ ಮಾಡಿ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ರಾತ್ರಿ ಬಂದಾಗಲೇ ಈ ಬೌಲಲ್ಲಿ ಎಲ್ಲ ಪಾಯಸ ಖಾಲಿ ಇತ್ತು, ಆದರೆ ನನಗೆ ಗೊತ್ತಾಗಿದೆ ಯಾರು ಇದನ್ನೆಲ್ಲ ಕುಡ್ದಿದ್ದಾರೆ ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಬೆಚ್ಚ ಬೀಳ್ತಿದ್ದಾರೆ. ನಾನು ಸಿಕ್ಕಿಬಿದ್ನೇನು ಅಂತ. ಯಾರದು ಅಂತ ಕೇಳ್ತಿದ್ರೆ ಅದು ಯಾರೂ ಅಲ್ಲ, ಭೂತ ಬಂದಿತ್ತು, ನಿಜವಾಗ್ಲೂ ನಾನು ಬಂದಾಗ ಅದ್ರ ನೆರಳು ನೋಡಿದೆ ಹಾಗೆ ಹೀಗೆ ಅಂಥದ್ದಾಗೆ ತಲೆ ಕೆಟ್ಟೋಗುತ್ತೆ ಕಾವೇರಿ ಅವ್ರಿಗೆ. ಮನೆ ಹುಸ್ಸಾಬರಿನೇ ಸಾಕಾಗಿದೆ ಅಂಥದ್ರಲ್ಲಿ ಈ ಪಾಯಸದ ವಿಷಯ ಇಷ್ಟೆಲ್ಲ ಇದಕ್ಕೆಲ್ಲ ಹಾರಾಡಬೇಕಾಗಿತ್ತಾ? ಮೊದಲು ಇದನ್ನೆಲ್ಲ ಬಿಟ್ಟು ಇನ್ನೊಮ್ಮೆ ಈ ರೀತಿ ಮಾಡಿದ್ರೆ ಕೆಲಸದಿಂದ ತೆಗ್ದಾಕ್ಬಿಡ್ತೇನೆ ನೋಡುವ ಅಂತ ಹೇಳಿ ಇಲ್ಲಿ ಕಾವೇರಿಯವರು ಸುಬ್ಬಿ ಮೇಲೆ ಕೂಗಾಡ್ತಾರೆ. ಅಷ್ಟರಲ್ಲಿ ಆನ್ ಆಗತ್ತೆ ಮನೆ, ಬೆಲ್ಲ ಆನ್ ಆಗ್ತಿದ್ದಾಗೆ ಈ ಕಡೆ ಗಂಗಕ್ಕ ಹೋಗಿ ಡೋರ್ನ ಓಪನ್ ಮಾಡ್ತಾರೆ. ವಿಧಿ ಅಕ್ಕ ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ಎಲ್ಲ ಖುಷಿಯಿಂದ ಹೋಗ್ತಾರೆ. ಈ ಕಡೆ ವಿಧಿನ ನೋಡಿ ಅಜ್ಜಿ ಅಂತೂ ಅಯ್ಯೋ ಮೊಮ್ಮಗಳ, ಟಿವಿಲಿ ನಿನ್ನ ನೋಡಿ ಎಷ್ಟು ಕೋಪ ಬಂದಿತ್ತು ಗೊತ್ತಾ, ನೀನು ನಡ್ಕೋತಿರೋ ನೋಡಿ, ಆದರೆ ನೀನು ಒಮ್ಮೆ ಕಾಲ್ ಮಾಡಿದ್ಯಲ್ಲ ನನ್ನ ಕೋಪ ಎಲ್ಲ ಹೋಗ್ಬಿಡ್ತು ಮಗಳ. ಇಬ್ರು ಕೂಡ ಚೆನ್ನಾಗಿದ್ರ, ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಮನೆಗೆ ಬಂದಿದ್ರ, ಬನ್ನಿ ಅಂತಿದ್ರೆ ಈ ಕಡೆ ಹೌದೌದು ಸ್ವಾಗತ ಮಾಡಲೇಬೇಕಲ್ವಾ, ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಅಂತ ಹೇಳಿ ಕಾವೇರಿಯವರು ಹೇಳ್ತಿದ್ದಾಗೆ ಮಗಳಿಗೆ ಖುಷಿ ಆಗ್ಬಿಡುತ್ತೆ. ಅಮ್ಮ ನನ್ನ ಕ್ಷಮಿಸ್ಬಿಟ್ಟಿದ್ದಾರೆ ಅಂತ. ಆದರೆ ಇವ್ರನ್ನ ಹೀಗಲ್ಲ ಅಮ್ಮ ಸ್ವಾಗತಿಸೋದು, ಇವ್ರು ಇರಬೇಕಾಗಿರೋದು ಇಲ್ಲಲ್ಲ ಅಂತ ಹೇಳಿ
ದುರ ಅಂತ ಹೊರಗಡೆ ಎಳ್ಕೊಂಡು ಹೋಗ್ತಾರೆ. ವಿಧಿನ ಎಳ್ಕೊಂಡು ಹೋಗಿದ್ದೆ ರೋಡ್ಗೆ ದಬ್ಬೆ ಬಿಡ್ತಾರೆ. ವಿಧಿ ಮತ್ತೆ ವಿಖ್ಯಾತ್ನ ಅವಮಾನ ಮಾಡ್ತಿದ್ದಾರೆ. ಏನೇ ಮಾಡ್ತಿದ್ಯಾ ಕಾವೇರಿ ನೀನು ಅಂದಾಗ ಕರೆಕ್ಟಾಗೆ ಮಾಡ್ತಿದ್ದೀನಿ ಅಂತ ಕಾವೇರಿ ಅವರು ಹೇಳ್ತಿದ್ರಮ್ಮ, ನೀನು ನಿಜವಾಗ್ಲೂ ಮಾಡ್ತಿರೋದು ಸರಿ ಇಲ್ಲ ಅಂತ ವಿಧಿ ಹೇಳ್ತಿದ್ದಾಳೆ. ಏನು ಸರಿ ಇಲ್ಲ, ನಿನ್ನ ನನ್ನ ನಡುವಿನ ಸಂಬಂಧ ಅವತ್ತೇ ಮುಗ್ದು ಹೋಯ್ತು. ಅವತ್ತು ಮದುವೆ ಆದ್ಯಲ್ಲ, ಅವತ್ತೇ ಮುಗೀತು. ಇನ್ನೇನಿದೆ ಅಂತ ಇಲ್ಲಿ ಹುಡ್ಕೊಂಡು ಬಂದಿದ್ಯಾ ನೀನು ಅಂತ ಕೇಳ್ತಿದ್ದಾರೆ. ಈ ಕಡೆ ಸುಪ್ರೀತ್ ಅವರು ಯಾಕೆ ವಿಧಿ ಜೊತೆ ಆ ರೀತಿ ನಡ್ಕೋತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮುಂದೆನೆ ತಾನೇ ಅವಳು ಮದುವೆ ಆಗಿದ್ದು, ಈಗ ಅವಳು ಏನು ಓಡೋಗಿ ಮದುವೆ ಆಗಿಲ್ವಲ್ಲ, ನೀವು ಈ ರೀತಿ ನಡ್ಕೊಳ್ಳೋದಕ್ಕೆ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಹೌದೌದು, ಅತ್ತೆ ಚಾಳಿನೇ ಇವಳಿಗೂ ಬಂದಿದೆ. ಮಾಡೋ ತಪ್ಪು ಮಾಡಿದಾಗ ನಾನು ಅವತ್ತೇ ಬುದ್ಧಿ ಹೇಳಿ ಈ ಕೆಲಸ ಮಾಡಿದಿದ್ರೆ ಇವತ್ತಿಂಥ ಕೆಲಸ ನಡೀತಾ ಇರಲಿಲ್ಲ ಅಂತ ಸುಪ್ರೀತಾ ಬಗ್ಗೆ ಮಾತನಾಡೋಕೆ ಶುರು ಮಾಡ್ತಾರೆ ಕಾವೇರಿ. ಇದನ್ನೆಲ್ಲ ಯಾಕೆ ನನ್ನ ತಲೆ ಕಟ್ತಿದ್ರ ನನ್ನಿಂದ ಅಂತ, ನಿಮ್ಮ ಪ್ರೀತಿ ಕೊಡದೇ ಇರೋದಕ್ಕೆ ಇವತ್ತು ವಿಧಿ ಈ ರೀತಿ ಮಾಡಿರೋದು ಅಂತ ಸುಪ್ರೀತಾ ಕಾವೇರಿ ಮೇಲೆ ಹಾಕ್ತಾರೆ. ಈ ಕಡೆ ವಿಧಿ ಅಂತೂ, ಏನಮ್ಮ ನೀನು ಮಾಡ್ತಿರೋದು ಸರಿ ಇಲ್ಲ, ನಾನು ನಿನ್ನ ಮಗಳು ಅನ್ನೋದು ನೆನಪಿಲ್ಲಿ. ಖಂಡಿತವಾಗ್ಲೂ ಇದು ನನ್ನ ಮನೆ, ನಾನು ಬಂದಿದ್ದೀನಿ ಅಷ್ಟೇ ಅಂದಾಗ ಯಾವುದೇ ನಿನ್ನ ಮನೆ ಮದುವೆ ಆಗೋ ತನಕ ಅಷ್ಟೇ ನಿನ್ನ ಮನೆ. ಮದುವೆ ಆಗಿ ನಮ್ಮನ್ನು ವಿರುದ್ಧವಾಗಿ ಹೋದ ಮೇಲೆ ನಿನಗೂ ಈ ಮನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಕಾವೇರಿಯವರು ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ ಕನ್ವಿನ್ಸ್ ಮಾಡೋಕೆ ಬಂದಾಗ, ಬೇಡಪ್ಪ ಬೇಡ, ನೀನು ಕನ್ವಿನ್ಸ್ ಮಾಡಬೇಡ, ಹೆಂಡತಿ ವಿಷಯ ಮಾತನ್ನು ಕಟ್ಕೊಂಡು ಅವತ್ತು ಬಂದೆ, ಇದೆಲ್ಲ ಆಯಿತು, ನಿನಗೂ ಕೂಡ ಗೊತ್ತಿದೆ ಅವಳು ತನ್ನ ಸ್ವಾರ್ಥಕ್ಕೆ ಇಷ್ಟೆಲ್ಲ ಮಾಡಿದಾಳೆ ಅಂತ, ನಮ್ಮ ಮನೆ ಹಾಳು ಮಾಡಬೇಕು ಅಂತ. ಮತ್ತೆ ನಿನ್ನ ಮಾತನ್ನು ನಾನು ಕೇಳೋದಿಲ್ಲ ವೈಷ್ಣವ್, ಏನೂ ಮಾತಾಡೋಕೆ ಬರಬೇಡ ನೀನು ಅಂತ ಹೇಳ್ತಿದ್ದಾರೆ. ಆ ಕಡೆ ಲಕ್ಷ್ಮಿ ಕೀರ್ತಿ ಅವ್ರ ಹತ್ರ, ನಿಮ್ಮನ್ನು ನಾನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ನೀವು ಎಂದೂ ಚೆನ್ನಾಗಿರಬೇಕು, ನನ್ನಿಂದ ಯಾವುದೇ ರೀತಿ ತೊಂದರೆ ನಿಮಗೆ ಆಗಬಾರ್ದು ಅಂತ ಹೇಳಿ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಈ ಕಡೆ ಕೀರ್ತಿ ನಿದ್ರೆಯಲ್ಲೂ ಕೂಡ ಸರ್ಗನ ಇಟ್ಕೊಂಡ್ರೆ ಅದನ್ನು ಕಟ್ಟು ಮಾಡಿ ಅಲ್ಲಿಂದ ಹೊರಟೋಗ್ತಿದ್ದಾಳೆ. ಈ ಕಡೆ ಕಾರುಣ್ಯವರು ಎಲ್ಲಿ ಹೋಗ್ತಿದ್ಯಮ್ಮ ಅಂದಾಗ, ನನಗೆ ದೊಡ್ಡಪ್ಪನ ನೋಡಬೇಕು ಅನಿಸ್ತದೆ, ಹೋಗಿ ಬರ್ತೀನಿ ಅಂದಾಗ, ನಿನಗೆ ನಮ್ಮ ಬಗ್ಗೆ ಬೇಜಾರಿದ್ದು ಹೋಗ್ತಿಲ್ಲ ತಾನೆ ಅಂದಾಗ, ಇಲ್ಲ ಆಂಟಿ ಖಂಡಿತ ಇಲ್ಲ, ಹೋಗಿ ಸ್ವಲ್ಪ ದಿನ ಇದು ಬರ್ತೀನಿ ಅಂತಾರೆ. ಸರಿ ಆಯಿತು, ಆದರೆ ಕೀರ್ತಿ ಎದ್ಬಿಡ್ಲಿ ಅಂದಾಗ, ಬೇಡ ಬೇಡ, ಕೀರ್ತಿ ಎದ್ರೆ ಅವ್ರು ನನ್ನನ್ನು ಹೋಗೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಕಾರುಣ್ಯ ಅವ್ರ ಹತ್ರ ಸುಳ್ಳು ಹೇಳಿ ಮನೆ ಬಿಟ್ಟು ಹೊರಟಿದ್ದಾಳೆ ಲಕ್ಷ್ಮಿ. ಜೊತೆಗೆ ಆ ಕಡೆ ವಿಧಿ, ನಾನು ಸತ್ತೋಗ್ಬಿಡ್ತೇನಮ್ಮ, ನೀನು ಇದೇ ರೀತಿ ನಡ್ಕೊಂಡು ನನಗೆ ಅವಮಾನ ಮಾಡ್ತಿದ್ದೆ ಅಂದಾಗ, ಅಯ್ಯೋ ಏನು ನಡ್ಕೋತಿದ್ಯಾ ನೀನು, ಯಾವಾಗಲೂ ಇದನ್ನೇ ತಾನೇ ಮಾಡೋದು, ಇದು ನಿನ್ನ ಟ್ರಂಪ್ ಕಾರ್ಡ್, ನಿನ್ನ ಟ್ರಂಪ್ ಕಾರ್ಡ್ಗೆ ನಾನು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ನಿನ್ನ ನಾಟಕ ನನ್ನ ಮುಂದೆ ನಡೆಯೋದು ಕೂಡ ಇಲ್ಲ ಅಂತ ಹೇಳ್ತಾರೆ. ಮನೆಯವರೆಲ್ಲರೂ ಅವಳು ಸಾಯ್ತೀನಿ ಅಂದಾಗ ಗಾಬರಿ ಆದರೆ, ಏನು ಗಾಬರಿ ಆಗ್ತಿದ್ರ, ಅವಳದು ಅದೆಲ್ಲ ನಾಟಕ, ತಾನು ಅನ್ಕೊಂಡಿದ್ದಾಗಿಲ್ಲ ಅಂದರೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದು, ಸುಮ್ಮನೆ ನಡೀತಾ ಇರಿ ಅಂತ ಹೇಳಿ ಹೊರಟೆ ಹೋಗ್ಬಿಡ್ತಾರೆ ಕಾವೇರಿ. ಎಲ್ಲರೂ ಕಾವೇರಿನ ಕನ್ವಿನ್ಸ್ ಮಾಡಕ್ ಹೋದ್ರೆ ಇಲ್ಲಿ ವಿಧಿ ವಿಖ್ಯಾತ್ನ ಎಳ್ಕೊಂಡು ಕೋಪದಲ್ಲಿ ಹೋಗ್ತಿದ್ದಾಳೆ. ಆಟೋದಲ್ಲಿ ಲಕ್ಷ್ಮಿ ಹೊರಡ್ಬೇಕಿದ್ರೆ ಇವರಿಬ್ಬರನ್ನ ನೋಡ್ತಾಳೆ, ನೋಡಿದ್ದೆ ಫಾಲೋ ಮಾಡ್ತಿದ್ದಾಳೆ. ಈ ಕಡೆ ವಿಧಿ ವಿಖ್ಯಾತ್ ಅವ್ರ ಮನೆಗೆ ಬರ್ತಾರೆ. ಬರ್ತಿದ್ದಾಗೆ ಒಂದು ಕ್ಯಾನ್ ತಗೋತಾಳೆ, ಅಲ್ಲಿರ್ತಕ್ಕಂಥದ್ದನ್ನ ಇಬ್ರು ತಲೆ ಮೇಲೂ ಹಾಕೋತಿದ್ದಾಳೆ. ಈ ಕಡೆ ವಿಖ್ಯಾತ್ ಬೇಡ ಅಂತಿದ್ರು ವಿಧಿ ಕೇಳ್ತಿಲ್ಲ, ದುಡುಕಿ ನಿರ್ಧಾರ ಮಾಡ್ತಿದ್ದಾಳೆ. ಹಾಗಿದ್ರೆ ದುಡುಕಿದಂತ ವಿಧಿ ತಪ್ಪು ನಿರ್ಧಾರನ ತೆಗೆದುಕೊಂಡೇ ಬಿಡ್ತಾಳೆ. ಅನಾಹುತ ಗಟ್ಟಿಸ್ಬಿಡುತ್ತಾ. ಬಟ್ ಆದ್ರೂ ಒಳಗಡೆ ಲಕ್ಷ್ಮಿ ಬಂದು ಅವರ ಸೀವ್ ಮಾಡಿ ಕಳ್ಕೊಂಡು ಮನೆಗೆ ವಾಪಸ್ ಹೋಗಿ ಸುಸಿ ಅನ್ನೋ ಅಧಿಕಾರದಲ್ಲಿ ಆ ಅಕ್ಕಿಯನ್ನ ಮನೆ ತುಂಬಿಸ್ಕೋತಾಳ. ಆರ್ತಿ ಬೆಳಗಿ ಕಾವೇರಿ ಮುಂದೆ ಟಕ್ಕರ್ ಕೊಟ್ಟು ಕಾವೇರಿನ ಮಖಾಡೆ ಮಲಸಿ ಕಾವೇರಿಗೆ ಸೋಲಿನ ರುಚಿಯನ್ನ ತೋರಿಸ್ತಾಳ ಲಕ್ಷ್ಮಿ. ಏನಾಗತ್ತೆ ಏನು ಕತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವೀಚ್ ಮಾಡೋದನ್ನ